ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ನಂಬರ್ 1 ಪಾಯಿಂಟ್ ಆಗಿ ತಗೋತಿದ್ದಾರೆ. ಅಂದರೆ ಸೇಲ್ಸ್ ಮಾಡೋದೇ ಮೇನ್ ಅಲ್ಲ, ಸೇಲ್ಸ್ ಆಫ್ಟರ್ನು ಸರ್ವಿಸ್ ಮುಖ್ಯ. ಒಂದ್ಸಲ ಒಂದು ಬಿಸ್ನೆಸ್ ಒಂದು ಗಾಡಿ ಕೊಟ್ಬಿಟ್ಟು ಅಲ್ಲೇ ಮುಗಿಸಲ್ಲ, ನೆಕ್ಸ್ಟು ನಮ್ಮ ಕಸ್ಟಮರ್ ಬೇಕೇ ಬೇಕಂತ ಆ ಕಾನ್ಸೆಪ್ಟಲ್ಲಿ ನಾವು ವರ್ಕ್ ಮಾಡೋದು. ಎಕ್ಸೆಂಟು, ಎರ್ಟಿಗಾ, ಇನೋವಾ, ಮಹೀಂದ್ರ, ಬ್ರೀಜಾ, ಟಾಟಾ ಅಲ್ಟ್ರಾಜು, ಹುಂಡೈ i20, ಹೋಂಡಾ ವರ್ಣ, i20 ಆಸ್ಟಾ ಕಾರು, ರಿಡ್ಜ್ ಡೀಸೆಲ್ಲು, ರಿಡ್ಜ್ ಪೆಟ್ರೋಲು, ಹುಂಡೈ i20, ಸ್ವಿಫ್ಟು, ಆಲ್ಟೋ, ಫೋರ್ಡು, ಫಾರ್ಚುನರು, ಎಲ್ಲ ಥರದ ವೆಹಿಕಲ್ಸ್ ಅವೈಲೇಬಲ್ ಇದೆ ನೋಡಿ ಇಲ್ಲಿ. ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಒಂದು ಮಲ್ಟಿ ಬ್ರ್ಯಾಂಡ್ ಪ್ರೀ ಓನ್ಡ್ ಕಾರ್ ಸೇಲ್ಸ್ ಶೋರೂಮ್ ಆಗಿರುವಂತಹ ಕಾರ್ ವಿಷನ್ ಹತ್ರ ಬಂದಿದ್ದೀನಿ. ಸೊ ಇದು ಬಂದುಬಿಟ್ಟು ಬೆಂಗಳೂರು ಟು ಚೆನ್ನೈ ನ್ಯಾಷನಲ್ ಹೈವೇ ಆಗಿರುವಂಥ ಹೊಸೂರು ರೋಡ್ ಅಂತೀವಲ್ಲ ನಾವು, ಆ ರೋಡ್ ಪಕ್ಕದಲ್ಲೇ ಸಿಂಗ್ಸಂದ್ರದ ಹತ್ರ ಇರುತ್ತೆ. ಇದು ಪಿಲ್ಲರ್ ನಂಬರ್ 97 ಸಿಂಗ್ಸಂದ್ರದಲ್ಲಿ ಪಿಲ್ಲರ್ ನಂಬರ್ 97 ಹತ್ರ ಬರುತ್ತೆ, ಹೊಸೂರು ಮೈನ್ ರೋಡು. ಸೊ ಸಿಂಗ್ಸಂದ್ರ ಬೆಂಗಳೂರು. ಇದರಲ್ಲಿ ನಿಮ್ಗೆ ಏನಂದರೆ ಮಲ್ಟಿ ಬ್ರ್ಯಾಂಡ್ ಪ್ರೀ ಓನ್ಡ್ ಕಾರ್ಸ್ ಅನ್ನೋ ಅವೈಲೇಬಲ್ ಇರುತ್ತೆ. ಸುಜುಕಿ ಆಗಿರ್ಬೋದು, ಹುಂಡೈ ಆಗಿರ್ಬೋದು, ಟೊಯೋಟಾ ಆಗಿರ್ಬೋದು, ಹೋಂಡಾ ಆಗಿರ್ಬೋದು, ಎಲ್ಲ ಥರದ ಕಾರ್ಸು ಇಲ್ಲಿ ಅವೈಲೇಬಲ್ ಇರ್ತವೆ. ಸೊ ಇಲ್ಲಿ ಏನೇನು ಸಿಗುತ್ತೆ ಅಂದರೆ ನಿಮಗೆ ಒಂದು ಕಾರ್ ಪರ್ಚೇಸು ಸೇಲ್ಸು ಸಿಗ್ತಾ ಹೋಗುತ್ತೆ, ಮತ್ತು ಕಾರ್ ಇನ್ಶೂರೆನ್ಸ್ ಸಿಗುತ್ತೆ, ಕಾರು ಇವ್ಯಾಲ್ಯೂಯೇಷನ್ ಆಲ್ಸೋ ಮಾಡಲಾಗುತ್ತೆ, ಕಾರ್ ಸರ್ವಿಸ್ ಅವೈಲೇಬಲ್ ಇರುತ್ತೆ, ಆಮೇಲೆ ಕಾರ್ ಪಾಲಿಷಿಂಗ್ ಅವೈಲೇಬಲ್ ಇರುತ್ತೆ, ಇನ್ಶೂರೆನ್ಸು ಮಾಡಿಕೊಡ್ಲಾಗುತ್ತೆ, ಆಮೇಲೆ ಕಾರ್ ಅಕ್ಸೆಸರೀಸು ಸಿಗುತ್ತೆ, ಫಾಸ್ಟ್ಯಾಗು ಸಿಗುತ್ತೆ, ಆಮೇಲೆ RTO ವರ್ಕ್ ಆಲ್ಸು ಇಲ್ಲೇ ಸಿಗ್ತಾ ಹೋಗ್ತದೆ. ಸೊ ಇಷ್ಟೊಂದು ಸರ್ವಿಸ್ ಅನ್ನೋದು ಇಲ್ಲೇ ಅವೈಲೇಬಲ್ ಇದೆ. ಸೊ ನಾವು ಈ ಕಡೆಯಿಂದ ಯಾವ್ಯಾವ ಕಾರ್ಸ್ ಇದೆ ಅಂತ ನಾವು ಎಲ್ಲ ಒಂದೊಂದೇ ನೋಡ್ತಾ ಹೋಗೋಣ. ಸೊ ಫಸ್ಟ್ನೇದಾಗಿ ಒಂದು ಸ್ವಿಫ್ಟ್ ವೆಹಿಕಲ್ ಅವೈಲೇಬಲ್ ಇದೆ. ಆಮೇಲೆ ಇದು ಬಂದುಬಿಟ್ಟು ಟಾಟಾ ನೆಕ್ಸಾನ್ XMA 2019 ಮಾಡಲು, ಸಿಂಗಲ್ ಓನರು, 61,862 ಕಿಲೋಮೀಟ್ರ್ ಓಡಿದೆ. ಆಮೇಲೆ ಒಂದು SX4 ಅವೈಲೇಬಲ್ ಇದೆ ನೋಡಿ, ಸಿಯಾಜು, SX4 ಅಲ್ಲ ಸಿಯಾಜು. ಹುಂಡೈ i20 ಒಂದು ವೆಹಿಕಲ್ ಇದೆ. ಆಮೇಲೆ ಇನ್ನೊಂದು ಸಿಯಾಜ್ ಒಂದು ವೆಹಿಕಲ್ ಇದೆ ನೋಡಿ, ಸಿಯಾಜ್ ಇದು ವೆಹಿಕಲ್ಲು. ಸೊ ತುಂಬ ಚೆನ್ನಾಗಿದೆ ವೆಹಿಕಲ್ ಕೂಡ. ಫಾರ್ಚುನರ್ ಆಲ್ಸೋ ಅವೈಲೇಬಲ್ ಇದೆ, ಫೇವ್ರೇಟ್ ವೆಹಿಕಲ್ಲು ಫಾರ್ಚುನರ್. ಸೊ ತುಂಬ ದೊಡ್ಡ ಗಾಡಿ, ಟೊಯೋಟಾ ವೆಹಿಕಲ್ಲು ಫಾರ್ಚುನರ್ 30D 4D ಡೀಸೆಲ್ ವೆಹಿಕಲ್ಲು. ಫಿಗೋ ಅವೈಲೇಬಲ್ ಇದೆ, ಫೋರ್ಡ್ ಫಿಗೋ 2015 ಮಾಡಲ್ ಫಿಗೋ, 2015 ಮಾಡಲು, ಸೆಕೆಂಡ್ ಓನರು, ಪೆಟ್ರೋಲ್ ವೆಹಿಕಲ್ಲು, 60,000 ಡ್ರೈವ್ ಆಗಿದೆ, ರೆಡ್ ಕಲರು. ಒಂದು ಸ್ವಿಫ್ಟ್ ಆಲ್ಸೋ ಅವೈಲೇಬಲ್ ಇದೆ, ಮಾರುತಿ 800 ಒಂದು ಇದೆ. ಆಮೇಲೆ ವ್ಯಾಗನಾರು, ಇದೊಂದು ಹೋಂಡಾ ನೋಡಿ, ಹೋಂಡಾ ವೆಹಿಕಲ್ ಆಲ್ಸೋ ಅವೈಲೇಬಲ್ ಇದೆ. ಆಮೇಲೆ ಒಂದು ಬ್ರೀಜಾ DDIS ಡೀಸೆಲ್ ವೆಹಿಕಲ್, ಬ್ರೀಜಾ ಆಲ್ಸೋ ಒಂದು ಅವೈಲೇಬಲ್ ಇದೆ. ಸೈಡ್ ಯಾವ್ಯಾವ ಇದೆ ಅಂತ ನೋಡಿ. ಎಂಟ್ರೆನ್ಸಲ್ಲೇ ನಮಗೊಂದು ಟಾಟಾ ಆಲ್ಟ್ರಾಜ್ ಒಂದಿದೆ, ಟಾಟಾ ಆಲ್ಟ್ರಾಜ್ XZ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ವೆಹಿಕಲ್ಲು, 2020 ಮಾಡಲು, 34,482 ಕಿಲೋಮೀಟರ್ಸ್ ಡ್ರೈವ್ ಆಗಿದೆ, ಸಿಂಗಲ್ ಓನರು, ಪೆಟ್ರೋಲ್ ಕಾರು. ಹುಂಡೈ i20 ವೆಹಿಕಲ್ ನೋಡಿ, ಎಷ್ಟೊಂದು ಕ್ಲೀನಾಗಿದೆ ವೆಹಿಕಲ್, ಎಲ್ಲೂ ಸ್ಕ್ರ್ಯಾಚಸ್ ಇಲ್ಲ, ಡೆಂಟ್ಸು ಇಲ್ಲ. ಸೊ ತುಂಬ ನೀಟಾಗಿದೆ ವೆಹಿಕಲ್ಲು ನೋಡಿ. ಇದ್ರ ಡೀಟೇಲ್ಸ್ ಆಲ್ಸೋ ಇಲ್ಲಿ ಕೊಟ್ಟಿರ್ತಾರೆ ನಿಮಗೆ. 17 ಮಾಡಲು, ರೆಡ್ ಕಲರು, 67,500 ಕಿಲೋಮೀಟರ್ ಡ್ರೈವ್ ಆಗಿದೆ, ಪೆಟ್ರೋಲ್ ಕಾರು, ಸಿಂಗಲ್ ಓನರ್ ಆಗಿದೆ. ಆಮೇಲೆ ಇಲ್ಲೊಂದು ವರ್ಣ ಇದೆ, ಹುಂಡೈ ವರ್ಣ ಒಂದು ಅವೈಲೇಬಲ್ ಇದೆ. ಇದು ಕೂಡ 17 ಮಾಡಲು, ಸಿಂಗಲ್ ಓನರು, 83,400 ಕಿಲೋಮೀಟರ್ ಡ್ರೈವ್ ಆಗಿದೆ, ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ವೆಹಿಕಲ್. ಇದು ಕೂಡ ಈ ವೆಹಿಕಲ್ನೆಲ್ಲ ನೋಡ್ಬೋದು, ತುಂಬ ನೀಟಾಗಿದೆ ವೆಹಿಕಲ್ ಎಲ್ಲ. ಗ್ರ್ಯಾಂಡ್ i10 ವೆಹಿಕಲ್, ಇದು ಗ್ರ್ಯಾಂಡ್ i10 ವೆಹಿಕಲ್ಲು, 2016 ಮಾಡಲು, 90,600 ಕಿಲೋಮೀಟರ್ ಡ್ರೈವ್ ಆಗಿದೆ, ಸಿಂಗಲ್ ಓನರು, ಪೆಟ್ರೋಲ್ ವೆಹಿಕಲ್. ಈ ವೆಹಿಕಲ್ಸ್ ಎಲ್ಲ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಪ್ರೈಸ್ ಅನ್ನೋದು ನೀವು ಇಲ್ಲಿಗೆ ಬಂದರೆ ಅವ್ರು ಹೇಳ್ತಾ ಹೋಗ್ತಾರೆ. ಹುಂಡೈ ಗ್ರ್ಯಾಂಡ್ i10 ಸ್ಪೋರ್ಟ್ಸ್ ವೇರಿಯಂಟು, 2017 ಮಾಡಲು, 32,500 ಕಿಲೋಮೀಟ್ರ್ ಓಡಿದೆ, ಸಿಂಗಲ್ ಓನರ್, ಪೆಟ್ರೋಲ್ ವೆಹಿಕಲ್ ನೋಡಿ, ತುಂಬ ಚೆನ್ನಾಗಿದೆ ವೆಹಿಕಲ್ಲು. ಹುಂಡೈ i20 ಸ್ಪೋರ್ಟ್ಸ್ ವೇರಿಯಂಟ್ i20 21 ಮಾಡಲು ಒಂದಿದೆ, ಸಿಂಗಲ್ ಓನರ್, 48,000 ಡ್ರೈವ್ ಆಗಿರೋವಂಥದ್ದು ನೋಡಿ. ಒಳ್ಳೆ ಸಖತ್ತಾಗಿರೋ ಕಾರ್ಸ್ ಎಲ್ಲ ಅವೈಲೇಬಲ್ ಇದೆ. ಇದು ಕಾರ್ ವಿಷನ್ ನಿಮ್ಗೆ ಗೊತ್ತಾ, ಆಲ್ರೆಡಿ ತುಂಬ ಫೇಮಸ್, ಇದು ಎಲ್ರಿಗೂ ಗೊತ್ತೇ ಇರುತ್ತೆ. ಬಟ್ ನಾನು ಇನ್ನೊಂದು ಸರಿ ಏನೇನು ಸ್ಟಾಕ್ ಇದೆ ಅಂತ, ಈಗ ಅವೈಲೇಬಲ್ ಇದೆ ಅಂತ ನಾನು ಹೇಳಲಿಕ್ಕೆ ಹೆಲ್ಪ್ ಆಗಿರ್ಬೋದು ಇದಷ್ಟೇ ನಿಮಗೆ. ಮಾರುತಿ ಸುಜುಕಿ ರಿಡ್ಜ್ ಒಂದಿದೆ, LXi ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ 9 ಮಾಡಲು, 106,000 ಕಿಲೋಮೀಟರ್ ಡ್ರೈವ್ ಆಗಿದೆ, ಸೆಕೆಂಡ್ ಓನರ್ ವೆಹಿಕಲ್ ನೋಡಿ. ರಿಡ್ಜ್ ಆಲ್ಸೋ ತುಂಬ ಜನ ಹುಡುಕ್ತಿರ್ತಾರಲ್ಲ, ಅದು ಅವೈಲೇಬಲ್ ಇದೆ, ಪೆಟ್ರೋಲ್ ಕಾರ್. ಇದು ಡೀಸೆಲ್ ರಿಡ್ಜ್ ಬೇಕಂತಲೂ ಕೆಲವರು ಹುಡುಕ್ತಿರ್ತಾರಲ್ಲ, ಇಲ್ಲೊಂದು ಡೀಸೆಲ್ ರಿಡ್ಜ್ ಆಲ್ಸೋ ಅವೈಲೇಬಲ್ ಇದೆ. ಡೀಸೆಲ್ ರಿಡ್ಜ್ ನೋಡ್ಬೋದು ಗಾಡಿ ಎಲ್ಲ.
ರಿಡ್ಜ್ VDI 2013 ಮಾಡಲ್ ಇದು. 96,600 ಕಿಲೋಮೀಟರ್ ಡ್ರೈವ್ ಆಗಿದೆ. ಸೆಕೆಂಡ್ ಓನರು, ಡೀಸೆಲ್ ವೆಹಿಕಲ್ಲು. ಇನ್ಶೂರೆನ್ಸ್ ಆಲ್ಸೋ ಅವೈಲೇಬಲ್ ಇದೆ. ನಿಮ್ಗೆ ಇನ್ಶೂರೆನ್ಸ್ ಅವೈಲೇಬಲ್ ಇದ್ದೇ ಇರುತ್ತೆ. ಸೊ ನೋಡಿ, ಇದು ವೆಹಿಕಲ್ಲು. ಆಮೇಲೆ ಒಂದು i20 ಲೆಗಸಿ ಆಫ್ ಹುಂಡೈ ಅಂತ ಹೇಳಿದ್ರಲ್ಲ, ಅದು i20 ಫ್ಯಾಮಿಲಿ ವೆಹಿಕಲ್ಲು. ಆಸ್ಟಾ ಟಾಪ್ ಎಂಡ್ ವೆಹಿಕಲ್ಲು i20 ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ 15 ಮಾಡಲು. 78,700 ಡ್ರೈವ್ ಆಗಿದೆ. ಸಿಂಗಲ್ ಓನರು, ಪೆಟ್ರೋಲ್ ವೆಹಿಕಲ್. ಟೈರ್ಸ್ ಆಲ್ಸೋ ನೋಡ್ಬೋದು. ಅಲಾಯ್ ವೀಲ್ಸು, ಫಾಗ್ ಲ್ಯಾಂಪ್ಸು, ಸುಪೀರಿಯರ್ ಆಗಿರೋಂಥ ಗ್ರಿಲ್ಲು, ಸ್ಪೋರ್ಟಿವ್ ಫೀಲಲ್ಲಿರೋಂಥದ್ದು ಆಸ್ಟಾ ವೆಹಿಕಲ್. ಬ್ರೀಝಾ ನೋಡಿ, ಬ್ರೀಝಾ ಆಲ್ಸೋ ಅವೈಲೇಬಲ್ ಇದೆ. ಅಲಾಯ್ ವೀಲ್ಸ್ ಇದೆ. ಒಳ್ಳೆ ಸ್ಪೋರ್ಟ್ಸು ಇದರಲ್ಲಿ ಟೈರ್ಸ್ ಹಾಕ್ಸಿದ್ದಾರೆ. ಸಖತ್ತಾಗಿದೆ ಫೀಲ್. ಇಂಟೀರಿಯರ್ ಆಲ್ಸೋ ನೋಡ್ಬೋದು. ಮಹೀಂದ್ರ XUV ವೆಹಿಕಲ್, ದೊಡ್ಡ ಗಾಡಿ, ಸಖತ್ತಾಗಿದೆ. ಮಹೀಂದ್ರ XUV 500 ಇದು W6 ವೇರಿಯಂಟು, ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ನು. 2017 ಮಾಡಲು, ಗ್ರೇ ಕಲರು. 83,000 ಕಿಲೋಮೀಟ್ರ್ ಓಡಿದೆ ಅಷ್ಟೇ. ಸಿಂಗಲ್ ಓನರು, ಡೀಸೆಲ್ ವೆಹಿಕಲ್. ನೋಡಿ, ಒಳ್ಳೆ ಅಪರ್ಚುನಿಟಿ. ಇನ್ನೂ ಹೊಸ ಕಾರ್ ಥರನೇ ಇದೆ ಈ ಗಾಡಿ ಎಲ್ಲನೂ. 16 ಮಾಡಲು, ಮಹೀಂದ್ರ ಡೀಸೆಲ್ ಗಾಡಿ. ಒಳ್ಳೆ ಪವರ್ಫುಲ್ ವೆಹಿಕಲ್ಲು. 16 ಒಳ್ಳೆ ಕಂಡೀಷನಲ್ಲಿರೋವಂಥ ವೆಹಿಕಲ್ ಇದು. ಇದು ಆಲ್ಸೋ ನಿಮ್ಗೆ ಇಲ್ಲಿ ಅವೈಲೇಬಲ್ ಇದೆ. ನೀವು ಬಂದುಬಿಟ್ಟು ಎಲ್ಲ ಪ್ರೈಸ್ ಬಗ್ಗೆ ಎಲ್ಲ ಮಾತಾಡ್ಬೋದು. ನೋಡಿ, ಒಳ್ಳೆ ಚೆನ್ನಾಗಿದೆ ಗಾಡಿಗಳೆಲ್ಲ. ನಿಮ್ಗೆ ಸಖತ್ತಾಗಿ ಸಜೆಸ್ಟ್ ಮಾಡ್ಬೋದು. ನೋಡಿ, ಇದು ಇನೋವಾ ಆಲ್ಸೋ ಅವೈಲೇಬಲ್ ಇದೆ. ನಿಮ್ಗೆ ಎಲ್ಲ ಥರದ ಗಾಡಿಗಳು ಅವೈಲೇಬಲ್ ಇದೆ ನೋಡಿ. ಇಲ್ಲಿ 4 ಸೀಟರು, 5 ಸೀಟರು, SUV ವೆಹಿಕಲ್ ಇರ್ಬೋದು, ಸೆಡಾನ್ಸು, ಹ್ಯಾಚ್ ಬ್ಯಾಕ್ಸು, MUV ವೆಹಿಕಲ್ಸು, ಎಲ್ಲ ವೆಹಿಕಲ್ಸ್ ಅವೈಲೇಬಲ್ ಇದೆ. ಇನೋವಾ ನೋಡಿ, ದೊಡ್ಡ ವೆಹಿಕಲ್, ತುಂಬ ನೀಟಾಗಿದೆ. ಅಲಾಯ್ ವೀಲ್ಸ್ ಇದೆ. ಫಾಗ್ ಲ್ಯಾಂಪ್ಸ್ ಆಲ್ಸೋ ಇದ್ದಾವೆ. ಸೊ ಇನೋವಾ, ಮಹೀಂದ್ರ ಆಯಿತು, ಇನೋವಾ ಆಯಿತು. ಇನ್ನೊಂದು ಎರ್ಟಿಗಾ ಕೂಡ ಇದೆ. ನಿಮಗೆ ಎಲ್ಲ 7 ಸೀಟ್ರಲ್ಲಿ ಯಾವ್ಯಾವ ಥರದ ವೆಹಿಕಲ್ ಬೇಕೋ ಎಲ್ಲ ಆಪ್ಷನ್ಸ್ ಇದೆ ನಿಮಗೆ. ಎರ್ಟಿಗಾ ಬೇಕಾ, ಇನೋವಾ ಬೇಕಾ, ಮಹೀಂದ್ರ ಬೇಕಾ, ಎಲ್ಲ ಥರದ ವೆಹಿಕಲ್ಸು ಇಲ್ಲಿ ಅವೈಲೇಬಲ್ ಇದೆ ನಿಮಗೆ. ಇದು ಆಲ್ಸೋ ಮಾರುತಿ ಸುಜುಕಿ ಎರ್ಟಿಗಾ VXI ಆಟೋ ಟ್ರಾನ್ಸ್ಮಿಷನ್. ಇದು 2022 ಮಾಡಲು, ಸಿಲ್ವರ್ ಕಲರು. 68,300 ಕಿಲೋಮೀಟರ್ ಡ್ರೈವ್ ಆಗಿದೆ. ಸೆಕೆಂಡ್ ಓನರು, ಪೆಟ್ರೋಲ್ ಕಾರ್. ಮ್ಯಾನ್ಯಲ್ ಕಾರ್ಸು, ಆಟೋಮೆಟಿಕ್ ಕಾರ್ಸು, ಎಲ್ಲ ಥರದ ಕಾರ್ಸ್ ಅವೈಲೇಬಲ್ ಇದೆ. ಎಲ್ಲ 18, 22, 21 ಆ ಮಾಡಲಲ್ಲೇ ಇದ್ದಾವೆ ಎಲ್ಲ. ಇನ್ನೊಂದು ಎಕ್ಸೆಂಟ್ ಒಂದಿದೆ, ಹುಂಡೈ ಎಕ್ಸೆಂಟ್. 2016 ಮಾಡಲು, 73,400 ಕಿಲೋಮೀಟರ್ ಡ್ರೈವ್ ಆಗಿದೆ. ಪೆಟ್ರೋಲ್ ಕಾರು, ಸಿಂಗಲ್ ಓನರ್. ನೋಡಿ, ಇದೆ ಕಾರು ತುಂಬ ನೀಟಾಗಿ. ನೋಡಿದ್ರಲ್ಲಿ ಇದು ಎಕ್ಸೆಂಟು, ಎರ್ಟಿಗಾ, ಇನೋವಾ, ಮಹೀಂದ್ರ, ಬ್ರೀಝಾ, ಟಾಟಾ ಅಲ್ಟ್ರಾಜು, ಹುಂಡೈ i20, ಹೋಂಡಾ ವರ್ನಾ, i20 ಆಸ್ಟಾ ಕಾರು, ರಿಡ್ಜ್ ಡೀಸೆಲ್ಲು, ರಿಡ್ಜ್ ಪೆಟ್ರೋಲು, ಹುಂಡೈ i20 ಸ್ಪೋರ್ಟ್ಸ್ ವೇರಿಯಂಟು, ಗ್ರ್ಯಾಂಡ್ i10 ಸ್ಪೋರ್ಟ್ಸ್ ವೇರಿಯಂಟು, ಗ್ರ್ಯಾಂಡ್ i10, ಸ್ವಿಫ್ಟು, ಆಲ್ಟೋ, ಫೋರ್ಡು, ಫಾರ್ಚುನರು, ಎಲ್ಲ ಥರದ ವೆಹಿಕಲ್ಸ್ ಅವೈಲೇಬಲ್ ಇದೆ ನೋಡಿ. ಇಲ್ಲಿ ಸಿಯಾಜು, SX4 ಅಲ್ಲ, ಸಿಯಾಜು, ಎಲ್ಲ ಥರದ ವೆಹಿಕಲ್ಸು ಅವೈಲೇಬಲ್ ಇದೆ ಇಲ್ಲಿ. ನೋಡ್ರಲ್ಲ, ಇದಿಷ್ಟು ವೆಹಿಕಲ್ಲು. ಸರ್ ನಮಸ್ತೆ. ನಮಸ್ತೆ ಸರ್, ಇದು ಕಾರ್ ವಿಷನ್ ತುಂಬ ಕಡೆ ಕೇಳಿದ್ದೀನಿ. ಸೊ ನಮ್ಮ ಕಂಪ್ಲೀಟಾಗಿ ಏನಿದೆ ಅಂತ ತಿಳಿಸ್ತೀರಾ ಸರ್? ಸರ್, ಕಾರ್ ವಿಷನ್ ಅಂತ ನಾವು 2019 ಸ್ಟಾರ್ಟ್ ಮಾಡಿದ್ದೀವಿ ಇದನ್ನು. ಸೆಕೆಂಡ್ಸ್ ಆ್ಯಕ್ಚುಲಿ ನಮ್ಮ ಸರ್ವಿಸ್ ಬಂದು ಆಲ್ಮೋಸ್ಟು 2014-15 ಕಂಟಿನ್ಯೂ ಆಗಿ ರನ್ನಿಂಗ್ ಇದೆ. ಎಸ್ಪೆಷಲಿ ಅಂದರೆ ಸೆಕೆಂಡ್ಸಲ್ಲಿ ನಮ್ಮದು ಗಾಡಿ ಬಂದು ಎಲ್ಲ ಜಿನಿಯನ್ ಕಿಲೋಮೀಟ್ರು, ಜಿನಿಯನ್ ವೆಹಿಕಲ್ಸು, ಅಪ್ ಟು ಡೇಟ್ ಕಂಪನಿ ಸರ್ವಿಸ್ ಮೇಂಟೈನ್ ವೆಹಿಕಲ್ನೇ ಜಾಸ್ತಿ ಪ್ರಿಫರೆನ್ಸು. ಅದಾದಮೇಲೆ ಆಫ್ಟರ್ ಸರ್ವಿಸೂ ಇದೆ. ಅಂದರೆ ನಾವು ಗಾಡಿ ಸೇಲ್ ಮಾಡಿದ್ರೂ ಫ್ಯೂಚರ್ ಸರ್ವಿಸ್ ಯಾರು ಆಲ್ಮೋಸ್ಟ್ ಪ್ರೊವೈಡ್ ಮಾಡ್ತಾ ಇಲ್ಲ ಇವತ್ತಿನ. ನಾವು ಬಂದು ಗಾಡಿ ತಗೊಂಡು ಹೋಗ್ಬಿಟ್ಟು ಏನಾದರೂ ಪ್ರಾಬ್ಲಮ್ ಆಗಿದೆ ಅಂತ ಬಂದರೆ ನೀವು ರೆಡಿ ಮಾಡ್ತಾರೆ? 100%. ಯಾಕಂದರೆ ಮೈನರ್ ಥಿಂಗ್ಸ್ ನಮಗೂ ಗೊತ್ತಿಲ್ಲದೆ ಇರ್ಬೋದು. ಬಿಫೋರ್ ನಾವು ಗಾಡಿ ಡೆಲಿವರಿ ಬಿಫೋರೇ ನಾವು ಚೆಕ್ ಮಾಡಿರ್ತೀವಿ. ಒನ್ಸ್ ಕಸ್ಟಮರ್ಸ್ ಏನೋ ನಿಮಗೆ ಈ ಥರ ಪ್ರಾಬ್ಲಮ್ ಇದೆ, ಈ ಥರ ಇದೆ ಅಂದರೆ ಆವಾಗಲೇ ರೆಕ್ಟಿಫೈ ಮಾಡಿ ಕ್ಲಿಯರ್ ಮಾಡಿ ಕೊಡ್ತೀವಿ. ನಮ್ಮ ಒನ್ಸ್ ಡೆಲಿವರಿ ಆದಮೇಲೂ ನಾಳೆ ದಿನ ಈ ಸರ್ ಈ ಥರ ಏನೋ ಪ್ರಾಬ್ಲಮ್ ಕಾಣಿಸ್ತದೆ, ಈ ಥರ ಇದೆ ಅಂತ ನಮ್ಮ ಹತ್ರ ಬಂದರೆ ಅದನ್ನು ಕ್ಲಿಯರ್ ಕಟ್ಟಾಗಿ ನೀಟಾಗಿ ಚೆಕ್ ಮಾಡಿ ಏನೇ ಡಿಫಾಲ್ಟ್ ಇದ್ದರೂ ನಾವು ಚೆಕ್ ಮಾಡಿ ಕೊಡ್ತೇವೆ.
ನಮ್ಮಲ್ಲಿ ಎಲ್ಲ ಗಾಡಿ ಯಾವುದೇ ಗಾಡಿ ಕೊಟ್ಟರು 6 ಮಂತ್ ವಾರಂಟಿ ಕೊಡ್ತೀವಿ. ಯಾಕಂದರೆ ಸೇಲ್ಸ್ ಮಾಡೋದೇ ಮೇಯ್ನ್ ಅಲ್ಲ, ಸೇಲ್ಸ್ ಆಫ್ಟರ್ನು ಸರ್ವಿಸ್ ಮುಖ್ಯ. ಯಾಕಂದರೆ ನಾವು 4 ಜನ ಒಂದು ಗಾಡಿ ಕೊಟ್ಟು ಇನ್ನು ನೆಕ್ಸ್ಟ್ ಒಂದು 2 ಜನ ಕೇಳಿದ್ರೆ ಸರ್ ಆ ಗಾಡಿ ಚೆನ್ನಾಗಿದೆ ಅಲ್ಲಿ ಹೋಗಿ ಅಂತ ಹೇಳಿದ್ರೆ ನಾವು ಅದಕ್ಕೆ ರೆಫರ್ ಆಗಿ ಇನ್ನೊಂದು ಗಾಡಿ ಕೊಡೋಂಗೆ ಇರಬೇಕು. ಒಂದು ಸಲ ಒಂದು ಬಿಸ್ನೆಸ್ ಒಂದು ಗಾಡಿ ಕೊಟ್ಬಿಟ್ಟು ಅಲ್ಲೇ ಮುಗಿಸಲ್ಲ, ನೆಕ್ಸ್ಟೂ ನಮ್ಮ ಕಸ್ಟಮರ್ ಬೇಕೇ ಬೇಕಂತ ಆ ಕಾನ್ಸೆಪ್ಟಲ್ಲಿ ನಾವು ವರ್ಕ್ ಮಾಡೋದು. ಒನ್ಸ್ ಡೆಲಿವರಿ ಆದಮೇಲೇನು ನೆಕ್ಸ್ಟ್ ಏನಾದರೂ ನಿಮಗೆ ಸರ್ವಿಸ್ ಪಾರ್ಟ್ಸ್ ಆಗಲಿ ಇಲ್ಲಾಂದರೆ ಏನೇ ಡಿಫಾಲ್ಟ್ ಇದ್ದಾಗ ಇಲ್ಲಾಂದರೆ ನೆಕ್ಸ್ಟ್ ಪೀರಿಯಡಿಕ್ ಮೇಂಟೆನೆನ್ಸ್ ಸರ್ವಿಸ್ ಆಗಲಿ ಬಂದರೂ ನಮ್ಮದೇ ಸರ್ವಿಸ್ ಸೆಂಟರ್ ಇದೆ. ನಮ್ಮ ಸರ್ವಿಸ್ ಸೆಂಟ್ರಲ್ಲಿ ಮಾಡಿಕೊಂಡು ನೀಟಾಗಿ ಕ್ಲಿಯರ್ ಕಟ್ಟಾಗಿ ಎಕ್ಸ್ಪ್ಲೇನ್ ಮಾಡಿ ಕೊಡ್ತೀವಿ. ಪೇಪರ್ ವರ್ಕಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟಿದ್ದೀವಿ, ನಾವೇ ಕ್ಲಿಯರ್ ಮಾಡಿ ಕೊಡೋದು ಗಾಡಿಗಳನ್ನ. ಓಕೆ, ಯಾವುದೇ ಪೇಪರ್ ವರ್ಕೇ ಆಗಲಿ ಯಾವುದೇ ಗಾಡಿ ಡಿಫಾಲ್ಟ್ ಆಗಲಿ ಏನೇ ಕಂಡು ಬಂದ್ರೂ ನಾವು ಅದನ್ನು ಕ್ಲಿಯರೆನ್ಸ್ ಮಾಡಿನೇ ಗಾಡಿ ಕೊಡೋದು. ಇನ್ ಕೇಸ್ ನಮ್ಗೆ ಗೊತ್ತಿಲ್ಲದೆ ಆಗಿದ್ರು ಅದನ್ನು ಆಫ್ಟ್ರೂ ನಾವು ಕರೆಕ್ಟಾಗಿ ಸರ್ವಿಸ್ ಕೊಟ್ಟು ಕ್ಲಿಯರೆನ್ಸ್ ಮಾಡಿ ಕೊಡ್ತೀವಿ. ಓಪನ್ ಆಗಿ ಹೇಳ್ತೀವಿ. ಯಾಕೆಂದರೆ ಜೀನಿಯನ್ ಗಾಡಿ ಮಾಡೋದು ನಮ್ಮಲ್ಲಿ 14 ಎಬೋ ಗಾಡಿಗೆ ಮಾತ್ರ ಲೋನ್ ಆಗೋದು. ಆಮೇಲೆ ಲೋ ಮಾಡಲ್ ಗಾಡಿಗೆ ನಾವು ಲೋನ್ ಮಾಡಲ್ಲ. ಇನ್ ಕೇಸ್ ಲೋನ್ ಅವರಾಗಿ ಮಾಡ್ಕೊಂಡು ಬಂದರೆ ನಾವು ಗಾಡಿ ಕೊಡ್ತೀವಿ. ಇನ್ ಕೇಸ್ ಔಟ್ಸ್ಕರ್ಟಲ್ಲಿ ಲೋನ್ ಬೇಕಂದ್ರೆ ಆಪ್ಷನ್ ಬೇಕಂದ್ರೂ ಮಾಡ್ತೀವಿ, ಸಿಟಿ ಔಟ್ಸೈಡನ್ನು. ಆಮೇಲೆ ಇಲ್ಲಿರೋ ಲೋಕಲಲ್ಲಿ 1 ಡೇ ಅಪ್ರೂವಲ್ ಅಂತ ಆಪ್ಷನ್ಸ್ ಇದೆ, ಅದರಲ್ಲೂ ಮಾಡಿಕೊಡ್ತೀವಿ ಲೋನ್ ಆಪ್ಷನ್ಸು. ಆಮೇಲೆ 80% ಆಲ್ಮೋಸ್ಟ್ ವೆಹಿಕಲ್ಸ್ ಫೈನಾನ್ಸ್ ಮಾಡ್ತೀವಿ. ಏನೇ ಸರ್ವಿಸ್ ಬೇಕಂದ್ರೂ ನಮ್ಮ ಹತ್ರ ಎನಿ ಟೈಮ್ ಕಾಲ್ ಮಾಡಿ ಕನೆಕ್ಟ್ ಮಾಡ್ಕೊಬೋದು. ಓಕೆನಾ? ಏನೇ ಡೌಟ್ ಇದ್ದರೂ ಅಪ್ಲೋಡ್ ಇದು ಮಾಡಿ ಅದಕ್ಕೆ ಸಜೆಷನ್ ಮಾಡಿಕೊಡ್ತೀವಿ. ಗಾಡಿ ಡಿಫಾಲ್ಟಲ್ಲಿ ಏನಾದರೂ ಆದರೆ ಈ ಥರ ಇದೆ ಅಂದರೂ ಅದಕ್ಕೂ ಸಜೆಷನ್ ಮಾಡಿ ಕ್ಲಿಯರ್ ಮಾಡಿಕೊಡೋದು. ಓಕೆನಾ? ನೋಡಿದ್ವಲ್ಲ, ಇಲ್ಲಿ ನಿಜವಾಗ್ಲೂ ಒಂದು ಪಕ್ಕ ಜೆನ್ಯೂನ್ ಆಗಿದೆ. ಮೈನ್ ಪಾಯಿಂಟ್ ಏನು ಇಷ್ಟ ಆಯ್ತು ಅಂದರೆ ನನಗೆ ಎಲ್ಲೇ ಆಗಲಿ ಕಾರ್ ತಗೊಂಡು ಹೋದ್ಮೇಲೆ ಅಲ್ಲಿಗೆ ಕ್ಲಿಯರ್ ಆಗುತ್ತೆ. ಬಟ್ ಇವ್ರೇನಂದರೆ ಆಫ್ಟರ್ ಸರ್ವಿಸ್ ಅಂತ ಹೇಳ್ತಾರೆ. ಸೊ ಅದು ಅವೈಲೇಬಲ್ ಇದೆ. ಅಂದರೆ ನೀವು ಕಾರ್ ತಗೊಂಡು ಹೋಗ್ತೀರಾ, ಹೋದ್ಮೇಲೆ ಏನೋ ಒಂದು ಚಿಕ್ಕ ಪುಟ್ಟ ಅನಿಸ್ತಾ ಇರುತ್ತೆ. ಸೊ ಅನಿಸಿದ್ಮೇಲೆ ನೀವು ರಿಟರ್ನ್ ಬಂದರೆ ಖಂಡಿತ ಅದನ್ನು ಮನಸ್ಫೂರ್ತಿಯಾಗಿ ಇವರು ಕರೆಕ್ಟ್ ಮಾಡಿ ಕೊಡ್ತಾರೆ. ಸೊ ಯಾವುದೇ ಇರಿಟೇಟ್ ಆಗಲ್ಲ, ಏನೂ ಆಗಲ್ಲ, ಅದನ್ನು ರಿಸೀವ್ ಮಾಡಿಕೊಂಡು ಕರೆಕ್ಟ್ ಮಾಡಿ ಕೊಡ್ತಾರೆ. ಇನ್ನೊಂದು ಏನಂದರೆ ನಿಮ್ಮ ಗಾಡಿ ಕೊಡೋ ಮುಂಚೆ ಕಂಪ್ಲೀಟಾಗಿ ಚೆಕ್ ಮಾಡಿರ್ತಾರೆ, ಅಂದರೆ ಸರ್ಟಿಫೈ ಮಾಡಿರ್ತಾರೆ. ಆ ಥರ ಅಲ್ಲದೆ ಇವರು ಓನರ್ ಇದ್ದಾರಲ್ಲ, ಅವರು ಅನಿಲ್ ಸರೇ ಒಂದು ದಿನ ಗಾಡಿ ಓಡಿಸ್ಬಿಟ್ಟು ಅದರಲ್ಲಿ ಕಂಪ್ಲೀಟಾಗಿ ತಿಳ್ಕೊಂಡು ಅವರು ಅದು ಏನೇ ಇದ್ದರೂ ರೆಡಿ ಮಾಡಿ ಕೊಟ್ಟಿರ್ತಾರೆ. ಸೊ 100% ಜೆನ್ಯೂನ್ ಆಗಿ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ನಂಬರ್ 1 ಪಾಯಿಂಟಾಗಿ ತಗೊತಿದ್ದಾರೆ. ಅಂದರೆ ಫಸ್ಟ್ ಪಾಯಿಂಟ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ. ನೀವು ಗಾಡಿ ತಗೊಂಡೋದ್ಮೇಲೆ ನೀವು ಕಂಪ್ಲೀಟಾಗಿ ಸ್ಯಾಟಿಸ್ಫೈ ಆಗ್ಬೋದು. ಆ ಥರ ಯಾವುದೇ ಪ್ರಾಬ್ಲಮ್ ಇದ್ದರೂ ಅವ್ರು ರೆಡಿ ಮಾಡಿ ಕೊಡ್ತಾರೆ. ಮತ್ತು ಸರ್ವಿಸ್ ಆಲ್ಸೋ ಅವೈಲೇಬಲ್ ಇದೆ, ಸರ್ವಿಸ್ ಪಾಯಿಂಟ್ ಕೂಡ. ನಿಜವಾಗ್ಲೂ ಪ್ರೀಮೋಡ್ ಕಾರ್ಸ್ಗೆ ಒಂದು ಒಳ್ಳೆ ಜೆನ್ಯೂನ್ ಆಗಿರುವಂಥ ಪ್ಲೇಸು. ನಿಮಗೆ ಆಫ್ಟರ್ ಸರ್ವಿಸ್ ಅನ್ನೋದು ನಿಮಗೆ ತುಂಬ ಮೇಯ್ನ್ ಪಾಯಿಂಟ್ ಅದು. ಸೊ ಅದು ಆಲ್ಸೋ ಅವೈಲೇಬಲ್ ಇದೆ. ನೀವು ಖಂಡಿತ ಒಂದ್ಸರಿ ಇಲ್ಲಿ ವಿಸಿಟ್ ಮಾಡಲೇಬೇಕು ಅಂತ ಹೇಳ್ತಾ ಇದ್ದೆ. ನನಗನ್ಸಿದ್ದು ನಿಜವಾಗ್ಲೂ ಜೆನ್ಯೂನಾಗಿ ನನಗನ್ಸಿದ್ದು ಇಲ್ಲಿಗೆ ಬರಲೇಬೇಕು ಅಂತ. ಸೊ ಇಷ್ಟು ಹೇಳ್ತಾ ನಮಸ್ಕಾರ.